तो स्वागत है आपका ATV न्यूज़ में। मैं आपके साथ आसिफ शेख। ಸರ್ಕಾರಕ್ಕೆ ಅಧಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ನಾ ಅಂತೀನಿ ನೀವು ಧಿಕ್ಕಾರ ಅಂದ್ರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಲೋಕಸಭೆ ಚುನಾವಣೆ ಆದ್ಮೇಲೆ ಡೀಸೆಲು ಪೆಟ್ರೋಲು ಎಲ್ಲಾ ದರಗಳನ್ನು ಕುಡಿ ನೀರಿಂದು ಅದನ್ನು ಜಾಸ್ತಿ ಅನಿವಾರ್ಯ ಇದೆ ಅನ್ನೋದು ಉಪಮುಖ್ಯಮಂತ್ರಿ ಹೇಳ್ತಾರೆ. ಅಂದ್ರೆ ಅವರು ಗ್ಯಾರಂಟಿ ಕೊಟ್ಬಿಟ್ರೆ ಎಲ್ಲಾ ಅಂತ ಜನರಿಗೆ ಆಶೆ ಆಮಿಷ ಕೊಟ್ಬಿಟ್ರೆ ಆಯ್ತು ಅನ್ನೋಂತ ಒಂದು ಪ್ರಯೋಗ ದೇಶದಲ್ಲಿ ಕರ್ನಾಟಕದಲ್ಲಿ ಮಾಡಿದ್ರು. ಅದು ತೆಲಂಗಾಣದಲ್ಲೂ ಸಹ ಯಶಸ್ವಿಯಾಗಿತ್ತು. ಆದ್ರೆ ಅದೇ ಪ್ರಯೋಗವನ್ನು ಇಡೀ ದೇಶದ ಮೇಲೆ ಮಾಡಬೇಕು. ರಾಹುಲ್ ಗಾಂಧಿ ಕಟಾಕಟ್ ಅಂತ ಹೇಳಿ ತಿಂಗಳಿಗೆ 8,500 ರೂಪಾಯಿ ಹಾಕ್ಯಾರ. ಅದಕ್ಕೆ ಈಗ ಎಲ್ಲ ಟ್ಯಾಕ್ಸ್ ಹೆಚ್ಚು ಮಾಡಿದ್ರೆ ಇದು ಸುಮಾರು ಒಂದು ತಿಂಗಳಿಗೆ 15,000 ಕೋಟಿ ರೂಪಾಯಿ ಕಲೆಕ್ಷನ್ ಆಗ್ತದೆ. ಇವತ್ತು ಗ್ಯಾರಂಟಿಗಳಿಗೆ ಒಂದು 10,000 ರಿಂದ 11,000 ಕೋಟಿ ರೂಪಾಯಿ ಬೇಕು. ಇದನ್ನ ಅಲ್ಲಿ ಹಾಕೊಂಡು ಒಂದ್ ಕಡೆ ಹೊರೆ ಮಾಡ್ತಾರೆ. ಯಾರು ಬಡವ್ರ ಮನ್ಯಾಗೂ ಒಂದು ಮೋಟರ್ ಸೈಕಲ್ ಐತಿ. ಯಾಕಂದ್ರೆ ದುಡ್ಲಿಕ್ಕೆ ಹೋಗ್ಬೇಕಾದ್ರೆ ಇವತ್ತು ಗೌಂಡಿ ಮಾಡೋನ್ ಮನ್ಯಾಗೂ ಒಂದು ಸಣ್ಣ ವಾಹನ ಐತಿ. ಯಾಕಂದ್ರೆ ಅವ್ನು 4-5 ಮಂದಿನ ಕರ್ಕೊಂಡವ ತನ್ನ ತೆಗೆದ ಕೆಲ್ಸಕ್ಕೆ ಹೋಗ್ತಾನೆ. ಆದ್ರೆ ಇವತ್ತು ಸರ್ಕಾರ ಏನು ಒಂದ್ ಕಡೆ ಕೊಟ್ಟಂಗ್ ಮಾಡಿ ಇನ್ನೊಂದು ಕಡೆ ಟ್ಯಾಕ್ಸ್ ಮೂಲಕ ಈಗ ನೋಡ್ರಿ, ಮೊದಲ 2 ರೂಪಾಯಿ 30 ಪೈಸೆ ಆಯ್ತು ಒಂದು ಯೂನಿಟಿಗೆ, ಇವತ್ತು 7 ರೂಪಾಯಿ ಆಗೈತಿ. ಎಲ್ಲಿನೂ ಸಹ ಇವರು ಫ್ರೀಯಾಗಿ ಕೊಡುವಂಥದ್ದು ಯಾವುದೇ ಯೋಜನೆ ಸಕ್ಸಸ್ ಆಗಿಲ್ಲ. ಅದಕ್ಕೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ದಿನದಿಂದ ದಿನ ಬೆಲೆ ಏನು ಏರ್ಸ್ತಾ ಇದ್ರಿ ಎಲ್ಲ ವಾಪಸ್ ತಗೋರಿ. ಇಲ್ಲ ಅಂದ್ರೆ ಇನ್ನೂ ಇದರ ಪರಿಣಾಮ ಮುಂದಿನ ದಿವಸಗಳಲ್ಲಿ ನಾವು ವಿಧಾನಸಭೆಯಲ್ಲಿ ಸಹ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ. ಸರ್, ಈಗ ಗೋವಾದಲ್ಲಿ ನಿಮ್ಮದೇ ಸರ್ಕಾರದಲ್ಲಿ ಇವತ್ತು ಅಲ್ಲಿ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿದ್ದಾರೆ ಸರ್. ಗೋವಾದಲ್ಲಿ ನಾವು ಕರ್ನಾಟಕದ ಮಾತಾಡಕತ್ತೀವಿ. ಅಲ್ಲ ಅಲ್ಲ ಸರ್, ಗೋವಾದಲ್ಲಿ ಲೀಡರ್ ಅಲ್ಲ, ಸರ್. ಪ್ರಧಾನ ಕಾರ್ಯದರ್ಶಿ ಅಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯವನ್ನು ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲ ಮುಗಿದ್ಮ್ಯಾಗ ಹೋದ್ರು. ಈಗ ಕೇಂದ್ರ ಎಷ್ಟೇ ಹಣ ಕಲೆಕ್ಷನ್ ಮಾಡಿದ್ರು ಅದ್ರ ತಕ್ಕಂತೆ ದೇಶದ ಜನರು ಒಳ್ಳೆ ರಸ್ತೆ ಕೊಟ್ಟಿದೆ. ಇವತ್ತು ಎಂತಿಂದ ಹೈವೇ ಆಗಿದೆ ದೇಶದಲ್ಲಿ. ಇವತ್ತು CNG ಬತ್ತು, ಎಲ್ಲೇ ಸೋಲಾರ್, ಪ್ರತಿಯೊಂದು ಕುಟುಂಬಕ್ಕೂ ಒಂದು ಮ್ಯಾಗ ಸೋಲಾರ್ ಲೈಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲೇ ಕೇಂದ್ರ ಸರ್ಕಾರ ಭ್ರಷ್ಟಾಚಾರ ರಹಿತ ಸರ್ಕಾರ 10 ವರ್ಷ ಒಂದು ಭ್ರಷ್ಟಾಚಾರ ತೆಗಿಲಿಕ್ಕೆ ವಿರೋಧ ಪಕ್ಷಗಳಿಗಾಗಿಲ್ಲ. ಇವರು ತಮ್ಮ ತಾಕತ್ತಿದ್ರೆ ನರೇಂದ್ರ ಮೋದಿ ಮ್ಯಾಗ 1 ರೂಪಾಯಿ ಭ್ರಷ್ಟಾಚಾರ ಅದು ತೆಗಿಲಿಕ್ಕಾಗಿಲ್ಲ. ನಾವು ಏನೇ ಇದ್ರು ಏನೇ ಇದು ತೈಲ ಬೆಲೆ ಬಗ್ಗೆ ಹೇಳಿದ್ರು. ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರುವುದು ಇಳಿದು ಇರ್ತದೆ. ಅದು ಕಂಪ್ನಿಗಳಿಗೆ ಅಧಿಕಾರ ನಾವು ಕೊಟ್ಟಿವಿ. ಕಡಿಮೆ ಆದಾಗ ಕಡಿಮೆ ಮಾಡ್ತಾರೆ, ಹೆಚ್ಚಾದಾಗ ಹೆಚ್ಚು ಮಾಡ್ತಾರೆ. ಅದ್ರದ್ದು ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಇವತ್ತಿಲ್ಲ. ಅದಕ್ಕೆ ಕೇಂದ್ರ ಸರ್ಕಾರ ಹೇಳ್ತೀವಿ, ಯಾವಾಗ ವಿಶ್ವದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಾಗ್ತದೆ ಅವಾಗ ರೇಟ್ ಏರಿಸಿರ್ತಾರೆ. ಬೆಲೆ ಕಡಿಮೆ ಆಗ್ತಂದ್ರೆ ಅದಕ್ಕೆ ಹಿಡಿತಾರೆ. ಸರ್, ಈಗ ಸೂರಜ್ ರೇವಣ್ಣ ಒಂದು ಪ್ರಕರಣ ಹೊರಗಡೆ ಬಂದಿದೆ ಸರ್, ಸಲಿಂಗ ಪ್ರಕರಣ. ಸೂರಜ್ ಪ್ರಜ್ವಲಂದ ಆಯ್ತು ಸರ್, ಈಗ ಸೂರಜ್ ಸಲಿಂಗ ಏನೇನು ನಡೆದತ್ತೋ ಅದು ತನಿಖೆ ಆಗ್ತದೆ. ಅದ್ರ ಬಗ್ಗೆ ನಾ ಹೇಳ್ತೀನಿ. ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನ ಹೆಚ್ಚಿಗೆ ಮಾಡಿದ್ದನ್ನ ಖಂಡಿಸಿ ಇವತ್ತು ವಿಜಯಪುರ ನಗರ ಮತ್ತು ನಾಗಠಾಣ ಮಂಡಲದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಇದು ಬೃಹತ್ ಪ್ರತಿಭಟನೆ. ತಕ್ಷಣವೇ ನೀವು ತೈಲ ಬೆಲೆಯನ್ನು ಇಳಿಕೆ ಮಾಡಬೇಕಂತ ಹೇಳಿ ನಮ್ಮ ಆಗ್ರಹ. ಈ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ದರ ಹೆಚ್ಚಿಗೆ ಮಾಡೋದ್ರಿಂದ ನಾಳೆ ದಿವಸ ಎಲ್ಲಾ ಸರಕು ಸಾಗಣೆ ದರ ಹೆಚ್ಚಿಗೆ ಆಗ್ತದ. ಅದರಿಂದ ದಿನ ಬಳಕೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ತಕ್ಕಂಥದ್ದು. ಹೀಗಾಗಿ ಜನರ ಜೀವನದ ಭಾರ, ಆ ಹೊರೆಯನ್ನ ಮತ್ತೊಂದಷ್ಟು ನೀವು ಹೇರ್ತಾ ಇದ್ರಿ. ಅವರ ಜೀವನವನ್ನ ದುಸ್ಥಿತಿಗೆ ತುಂಬಂತ
ತಾವು ನಿಲ್ಲಿಸ್ತಾ ಇದ್ದೀರಿ ರಾಜ್ಯ ಸರ್ಕಾರ. ಹೀಗಾಗಿ ತಕ್ಷಣವೇ ಬೆಲೆ ಏರಿಕೆಯನ್ನ ನೀವು ವಾಪಸ್ ಪಡಿಬೇಕು. ಪಡೆದೇ ಇದ್ರೆ ಇನ್ನೂ ತೀವ್ರವಾದಂತಹ ಹೋರಾಟ, ಉಗ್ರವಾದಂತಹ ಹೋರಾಟವನ್ನ ನಾಳೆ ದಿವಸ ಎದುರಿಸಬೇಕಾಗ್ತದೆ.